കേശാർജുമുഞ്ചകലയശോധരിഭൂർണിചന്ദ്രം ശ്രീമന്നൃസിംഹഗുരുവര്യപരാബ്ജഭംഗം ശ്രീമന്നനന്തഗുരുവര്യ സുതം ഗുണാബ്ധിം സമ്പത്കുമാരഗുരുവര്യമഹം പ്രപദ്യേ. സർവോപനിഷദോ ഗാവഃ ദോഗ്ധാ ഗോപാലനന്ദനഃ പാർത്ഥോ വത്സസുധീർഭോക്താ ദുഗ്ധം ഗീതാമൃതം മഹത് വസുദേവസുതം ദേവം ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಪರಮಾತ್ಮ ಗೀತೆಯನ್ನು ಅರ್ಜುನನಿಗೆ ಹೇಳಿದ. ಇದರಲ್ಲಿ ಇಂದು ನಾವು ನೋಡಿರತಕ್ಕಂಥ ಅಧ್ಯಾಯ 16, 24 ಶ್ಲೋಕಗಳಿಗೆ 5 ವಿಷಯವಿದೆ. ದೈವಾಸುರ ಸಂಪತ್ ವಿಭಾಗ, ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರೀಮತ. ದೈವೀ ಸಂಪತ್ತಿನಿಂದ ಮೋಕ್ಷಕ್ಕೆ ಪ್ರಯತ್ನ ಪಡಬಹುದು, ಆಸುರಿ ಸಂಪತ್ತಿನಿಂದ ಇನ್ನು ಭದ್ರವಾಗಿ ಇಲ್ಲೇ ಇರಬಹುದು. ಅಂದರೇನು? ಪುನರಭಿಜನನಂ ಪುನರಭಿಮರಣಂ ಪುನರಭಿಜನನೇ ಜಠರೇಶಯನಂ ಅನ್ನುವಂತೆ ಆಸುರಿ ಸಂಪತ್ತಿನಿಂದ ಭೂಮಿಯಲ್ಲಿ ಹುಟ್ಟುಕೊಂಡೇ ಇರಬಹುದು. ಆದರೆ ಪಾಪವನ್ನು ಕಳೆದು ಭಗವನ್ನಾಮ ಸ್ಮರಣೆ ಮಾಡಿಕೊಂಡು ದೈವೀ ಸಂಪತ್ತನ್ನು ಹೆಚ್ಚುಪಡಿಸಿಕೊಂಡರೆ ಉಪದ್ರಾವೃತ್ತಿ ಲಕ್ಷಣವಾದ ಮೋಕ್ಷವನ್ನು ಹೊಂದಬಹುದು. ದೈವೀ ಸಂಪತ್ತನ್ನ 3 ಶ್ಲೋಕದಲ್ಲಿ ವಿವರಿಸಿ, ಆಸುರಿ ಸಂಪತ್ತನ್ನ 2 ಶ್ಲೋಕದಲ್ಲಿ ವಿವರಿಸಿ, ಈ ಆಸುರಿ ಸಂಪತ್ತಿನ ನಡವಳಿಕೆ, ವರ್ತನೆ, ಲಕ್ಷಣ, ಸ್ವರೂಪ ಎಲ್ಲವನ್ನು 15 ಶ್ಲೋಕದಿಂದ ಹೇಳಿ, ಆನಂತರದಲ್ಲಿ ಈ ಆಸುರಿ ಸಂಪತ್ತಿಗೆ ಕಾರಣ 3 ಶ್ಲೋಕದಲ್ಲಿ ತಿಳಿಸಿ, ಅದನ್ನು ಅರಿಷಡ್ವರ್ಗ ಅನ್ನತಕ್ಕಂಥ ಕಾಮ, ಕ್ರೋಧ, ಲೋಭ 3 ಪ್ರಧಾನವಾಗಿ, ಆ 3 ನೀವು ಗೆದ್ದರೆ ಆವಾಗ ನಿಮಗೆ ಆ ದೈವೀ ಸಂಪತ್ತಿನಲ್ಲಿ ಆಸೆ ಬಂದು ಅದರಿಂದ ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಆದ್ದರಿಂದ ಕೊನೆಯ ಶ್ಲೋಕದಲ್ಲಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯಂ ವ್ಯವಸ್ಥಿತೌ, ಇದನ್ನು ಮಾಡಬೇಕು, ಇದನ್ನು ಬಿಡಬೇಕು, ಇದನ್ನು ತ್ಯಜಿಸಬೇಕು, ಇದನ್ನು ಕೈ ಹಿಡಿಯಬೇಕು ಅನ್ನತಕ್ಕಂಥ ವಿವೇಚನಾ ಶಕ್ತಿಗೆ ಶಾಸ್ತ್ರ ಪ್ರಮಾಣ. ಶಾಸನಾತ್ ಶಾಸ್ತ್ರಂ ಅಂತ, ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಹೇಳುತ್ತೆ, ವೇದ ಹೇಳುತ್ತೆ, ಮನುಸ್ಮೃತಿ ಹೇಳುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಮಾಡತಕ್ಕಂಥ ಕಾರ್ಯವನ್ನು, ಬಿಡತಕ್ಕಂಥ ಕಾರ್ಯವನ್ನು ತಿಳಿದುಕೊಂಡರೆ ನಿಮಗೆ ಪರಾಂಗತಿ ಮೇಲೆ ಹೋಗತಕ್ಕಂತಹ ದಾರಿಯನ್ನು ಪರಮಾತ್ಮ ತೋರಿಸಿಕೊಡ್ತಾನೆ ಇದರಲ್ಲಿ. ಆದ್ದರಿಂದ ಆಸುರಿ ಸಂಪತ್ತನ್ನ ಕಡಿಮೆ ಮಾಡಿಕೊಂಡು ದೈವೀ ಸಂಪತ್ತನ್ನ ಹೆಚ್ಚಿಸಿಕೊಳ್ಳಬೇಕು. ಇದಕ್ಕೆ ಅರ್ಜುನ ಹತ್ರ 8 ಪ್ರಶ್ನೋತ್ತರಿ. ಸ್ವಾಮಿ, ಏನು ಹೇಳಿದ್ರಿ ನೀವು, ಈ ಹೇಯ ಉಪಾದೇಯ ಅಂದ್ರೆ ಬಿಡತಕ್ಕಂಥದ್ದು, ಕೊಳ್ಳತಕ್ಕಂಥದ್ದು ಅಂತ ಹೇಳಿದ್ರಲ್ಲ, ಈ ನಿಷ್ಕೃಷ್ಟವಾಗಿ ತಿಳಿಯುವ ಬಗ್ಗೆ ಹೇಗೆ? ಮೊದಲನೇ ಪ್ರಶ್ನೆ. ಅಣ್ಣಾವರ ಕೃಷ್ಣ ಭಗವಾನಂದ ಅದಕ್ಕೆ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾನಪ್ಪ, ಧನಂಜಯ, ಇದನ್ನು ಶಾಸ್ತ್ರದಿಂದಲೇ ತಿಳಿಯಬೇಕು. ಶಾಸ್ತ್ರವೆಂದರೆ ನನ್ನ ಆಜ್ಞೆ. ಅದನ್ನು ಯಾರು ಶ್ರದ್ಧೆಯಿಂದ ಪಾಲಿಸಿದರೋ ಅವರ ದೈವೀ ಸಂಪತ್ತನ್ನು ಬೆಳೆಸಿಕೊಳ್ಳುತ್ತಾರೆ. ಅವರು ನನ್ನ ಅನುಗ್ರಹಕ್ಕೆ ಪಾತ್ರರಾಗುವರು. ಯಾರು ಶಾಸ್ತ್ರವನ್ನು ಉಲ್ಲಂಘಿಸಿದರೋ ಅವರ ಆಸುರ ಸ್ವಭಾವರಾಗುತ್ತಾರೆ. ಅವರಿಗೆ ನನ್ನ ನಿಗ್ರಹ ತಪ್ಪದು. ಇವರಿಬ್ಬರಲ್ಲಿ ಅಪಾರವಾದ ವ್ಯತ್ಯಾಸವಿದೆ. ದೈವೀ ಸಂಪತ್ ವಿಮೋಕ್ಷಾಯ
ನಿಬಂಧಾಯ ಆಸುರೀಮತ ಅನ್ನುತ್ತಾನೆ. ದೈವಿ ಸಂಪತ್ತನ್ನು ಬೆಳೆಸಿಕೊಂಡಿರುವುದರ ಸ್ವಭಾವಗಳು ಗುಣಗಳು ಒಂದು ಬಗೆಯಾದರೆ ಆಸರಿ ಸಂಪತ್ತನ್ನು ಬೆಳೆಸಿಕೊಂಡಿದ್ದವರ ಸ್ವಭಾವಗಳು ಬೇರೆ ಬೇರೆಯಾಗಿವೆ. ಎರಡನೇ ಪ್ರಶ್ನೆ ಕೇಳ್ತಾನೆ. 8 ಪ್ರಶ್ನೆ. ಭಗವನ್ನೇ, ದೈವಿ ಸಂಪತ್ತನ್ನು ಹೊಂದಿರುವ ಲಕ್ಷಣಗಳಾವುವು, ಅದರಲ್ಲಿರುವ ಗುಣಗಳಾವುವು ಅಂತ ಹೇಳಿ ಸ್ವಾಮಿ. ಮೊದಲು ದೈವಿ ಸಂಪತ್ತು ಹೇಳಿ ಸ್ವಾಮಿ ಅಂತ ಕೃಷ್ಣ ಪರಮಾತ್ಮ ಪ್ರಶ್ನೆ ಮಾಡ್ತಾನೆ. ಅರ್ಜುನ, ದೈವಿ ಸಂಪತ್ತನ್ನು ಸಾಧಿಸುವುದರಲ್ಲಿ ಇರುವ ಗುಣಗಳನ್ನು ಹೇಳುತ್ತೇನೆ ಕೇಳು, ಗಮನವಿಟ್ಟು ಕೇಳು. ಇವುಗಳಲ್ಲಿ ಮೊದಲೆಂದರೆ ಅಭಯ, ಭಯವಿಲ್ಲದಿರುವಿಕೆ. ತಮಗೆ ಇಷ್ಟವಾದರೂ ತಪ್ಪಿ ಹೋಗುವಂತಹ ಸೂಚನೆ ಕಂಡು ಬಂದರೆ, ಅಥವಾ ತಮಗೆ ಇಷ್ಟವಿಲ್ಲದು ಒದಗಿ ಬಿಡುವಂತಹ ಕಾರಣ ಕಂಡು ಬಂದರೆ ಸಾಮಾನ್ಯರಿಗೆ ಭಯ ಉಂಟು. ಇಂಥ ಕಾರಣಗಳು ಇದ್ದರೂ ಭಯವಿಲ್ಲದಿರುವಿಕೆಯೇ ಅಭಯ. ಎರಡನೆಯದು ಮನಸ್ಸಿನ ಶುದ್ಧಿ, ಸಂಶುದ್ಧಿ. ಮುಂದಿನ ಗುಣ ರಜಸ್ಸು, ತಮಸ್ಸು, ಸೋಂಕು ಮನಸ್ಸಿಗೆ ಇಲ್ಲದಿರುವಿಕೆಯೇ ಇದು. ಮನಸ್ಸಿನ ಶುದ್ಧಿ ಎರಡನೇ ಗುಣ. ಅದು ಹೇಗೆ ಬರುತ್ತೆ ಅಂದರೆ, ಈ ರಜಸ್ಸು, ತಮಸ್ಸು ಸೋಂಕಿಲ್ಲದೆ ಶುದ್ಧ ಸತ್ವವನ್ನು ಫಾಲೋ ಮಾಡತಕ್ಕಂಥವನು ಸಂಶುದ್ಧಿ. ಜ್ಞಾನಯೋಗ ವ್ಯವಸ್ಥಿತಿ ಮೂರನೆಯದು. ಇನ್ನು ಮತ್ತೊಂದು ಗುಣ, ಪ್ರಕೃತಿಗಿಂತ ಆತ್ಮನು ಬೇರೆ ಎಂದು ನಿಶ್ಚಯವಾದ ಆತ್ಮಜ್ಞಾನವನ್ನು ಹೊಂದಿರುವುದು. ತಾವು ನ್ಯಾಯವಾಗಿ ಸಂಪಾದಿಸಿದ ಹಣವನ್ನು ಸತ್ಪಾತ್ರರಲ್ಲಿ ವಿನಿಯೋಗ ಮಾಡುವ ದಾನ ಮತ್ತೊಂದು. ನಾಲ್ಕನೆಯದು ದಾನ. ಇನ್ನೂ ಇತರೆ ಗುಣಗಳನ್ನು ಹೇಳುತ್ತೇನೆ ಕೇಳು. ದಮ ಎಂದರೆ ವಿಷಯಗಳ ಕಡೆ ಮನಸ್ಸು ಹರಿಯದಂತೆ ಅದನ್ನು ನಿಗ್ರಹಿಸುವುದು, ಅಂತರಿಂದ್ರಿಯ ನಿಗ್ರಹ. ಯಾವ ಫಲಾಪೇಕ್ಷೆಯೂ ಇಲ್ಲದೆ ಭಗವಂತನ ಆರಾಧನೆ ಎಂದು ತಿಳಿದು ಪಂಚಮಹಾಯಜ್ಞಗಳನ್ನು ಅನುಷ್ಠಿಸುವ ಯಜ್ಞ. ದಮ ಐದನೇದು, ಯಜ್ಞ ಆರನೇದು. ಭಗವಂತನ ವೈಭವವನ್ನು, ಅವನನ್ನು ಆರಾಧಿಸುವ ವಿಧಾನವನ್ನು ತಿಳಿಸುವೆಂಬ ದೃಢವಾದ ವಿಶ್ವಾಸದಿಂದ ವೇದಾಧ್ಯಯನ ಮಾಡುವ ಸ್ವಾಧ್ಯಾಯ. ಇದು ಏಳನೇದು. ಭಗವಂತನನ್ನು ಆರಾಧಿಸುವ ಅರ್ಹತೆ ಪಡೆಯುವುದಕ್ಕಾಗಿ ವಿಹಿತವಾದ ಕರ್ಮಗಳನ್ನು ಅನುಷ್ಠಿಸುವ ತಪಸ್ಸು. ಎಂಟನೇದು. ಇತರರೊಂದಿಗೆ ವ್ಯವಹರಿಸುವಾಗ ಮನಸ್ಸಿನಲ್ಲಿ, ಮಾತಿನಲ್ಲಿ ಮತ್ತು ಕ್ರಿಯೆಯಲ್ಲಿ ಏಕರೂಪವಾದಂತಹ ಆರ್ಜವ. ಒಂಬತ್ತನೇದು. ಯಾರೊಬ್ಬರಿಗೂ ನೋವು ಉಂಟಾಗದಂತೆ ನಡೆದುಕೊಳ್ಳುವ ಅಹಿಂಸೆ. ಹತ್ತನೇದು. ಭೂತ ಹಿದುವಾರದು ಯಥಾರ್ಥ ಆದ ನುಡಿಯಿಂದ ಸತ್ಯ. ಹನ್ನೊಂದನೆಯದು. ಇನ್ನೊಬ್ಬರ ಹಿಂಸೆಗೆ ಕಾರಣವಾಗುವ ಕೋಪವನ್ನು ಬಿಟ್ಟಿರುವ ಅಕ್ರೋಧ, ಕೋಪವನ್ನು ನಡೆಸಿಕೊಂಡಿರತಕ್ಕಂಥದ್ದು. ತಮ್ಮ ಪುರುಷಾರ್ಥಕ್ಕೆ ವಿರೋಧವಾದ ಎಲ್ಲವನ್ನೂ ತ್ಯಜಿಸುವ ತ್ಯಾಗ. ಹನ್ನೆರಡನೇದು. ವಿಷಯಗಳ ಕಡೆಗೆ ಧಾವಿಸುವ ಇಂದ್ರಿಯಗಳನ್ನು ಅಡಗಿಸುವ ಜಯಿಸುವಂತಹ ಶಾಂತಿ. 14ನೇದು. ಇನ್ನೊಬ್ಬರಿಗೆ ಕೆಡುಕನ್ನುಂಟು ಮಾಡಬಹುದಾದ ಯಾವ ಮಾತನ್ನು ಆಡದಿರುವಂತಹ ಅಪೈಶುನ. ಯಾರ ಮನಸ್ಸು ನೋಯುವಂತೆ ಮಾತಾಡಬಾರದು, ಅದಕ್ಕೆ ಅಪೈಶುನ ಅಂತ ಹೇಳಿದ್ರು. 15ನೇದು. ಯಾವ ಪ್ರಾಣಿಗೆ ದುಃಖ ಉಂಟಾದರೂ ಅದನ್ನು ಸಹಿಸಿಕೊಳ್ಳಿರುವಂತಹ ದಯೆ, ದುಃಖ ಸಹಿಷ್ಣುತೆ. ಇಂದ್ರಿಯಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಎಳ್ಳಷ್ಟು ಆಸಕ್ತಿ ಇರದ ಅಲೋಲುಪ್ತ, ದುರಾಸೆ ಬೆಳೆದಿರತಕ್ಕಂಥದ್ದು. 17ನೇದು. ಸಾಧು ಜನರ ಸಹವಾಸಕ್ಕೆ ಅರ್ಹರನ್ನಾಗಿಸುವ ಮಾರ್ಧವ, ಸಾಧು ಸಂಪರ್ಕ. ಅಕಾರ್ಯವಾದದನ್ನು ಮಾಡುವುದರಲ್ಲಿ ನಾಚಿಕೆಯುಂಟು ಮಾಡುವಂತ ಹ್ರೀಹಿ, ನಾಚಿಕೆ. ಕೆಟ್ಟ ಕೆಲಸ ಮಾಡೋದ್ರಲ್ಲಿ ನಾಚಿಕೆ ಇರಬೇಕು, ಅದು 18. ಪ್ರಲೋಭೆಯನ್ನುಂಟು ಮಾಡುವ ವಿಷಯಗಳು ಮುಂದಿದ್ದರೂ ಕ್ಷೋಭೆಗಳಿರುವ ಅಚಾಪಲ, ಪ್ರಲೋಭನೆಯನ್ನ ತರದೇ ಇರತಕ್ಕಂಥದ್ದು ಚಾಪಲ್ಯವಿಲ್ಲದಿರುವಿಕೆ, ಅಚಾಪಲ್ಯ ಅಂತ, ಅದೊಂದು ಗುಣ. 19. ದುರ್ಜನರು ತಮ್ಮನ್ನು ಅಡಗಿಸಲಾರದಂತಹ ತೇಜಸ್ಸು. ನೋಡಿದ ತಕ್ಷಣ ಓಹೋ ಮಹಾ ತೇಜಸ್ವಿ ಅಂತ ಹೇಳೋ ಹಾಗಿದ್ದರೆ ಆ ತೇಜಸ್ಸು ಡೆವಲಪ್ ಮಾಡ್ಕೋಬೇಕು. ಇನ್ನೊಬ್ಬರು ತಮಗೆ ಹಿಂಸೆ ಮಾಡಿದರು ಅವರ ಬಗೆಗೆ ಚಿತ್ತವಿಕಾರವನ್ನು ಹೊಂದದಿರುವ ಕ್ಷಮೆ.
ಕ್ಷಮಾಗುಣ. ಮಹತ್ತರವಾದ ಆಪತ್ತಿನಲ್ಲಿಯೂ ತಮ್ಮ ಕರ್ತವ್ಯವನ್ನು ಬಿಡದೆ ಮಾಡುವಂತಹ ಧೃತಿ, ಆಪತ್ಕಾಲದನ್ನೂ ಬಿಡದೆ ಕಾರ್ಯವನ್ನು ಮಾಡತಕ್ಕಂತಹದ್ದಕ್ಕೆ ಧೃತಿ ಎಂದು ಹೆಸರು. 22. ಶಾಸ್ತ್ರೀಯವಾದ ಕರ್ಮಾನುಷ್ಠಾನಕ್ಕಾಗಿ ಮನಸ್ಸಿನ ಮತ್ತು ಇಂದ್ರಿಯಗಳ ಪರಿಶುದ್ಧಿಯನ್ನು ಶಾಸ್ತ್ರೀಯವಾದ ರೀತಿಯಲ್ಲಿ ಸಾಧಿಸುವಂತಹ ಶೌಚ, ಶುಚಿಯಾಗಿರುವಿಕೆ. 23. ಇತರರು ಸ್ವತಂತ್ರವಾಗಿ ವರ್ತಿಸುವಲ್ಲಿ ಅಡ್ಡಿಪಡಿಸಿದಂತಹ ಅದ್ರೋಹ. ಯಾರ್ಯಾರು ಏನೇನೋ ಮಾಡ್ತಾರೆ, ಎಲ್ಲದಕ್ಕೂ ಕಾಮೆಂಟ್ ಮಾಡ್ತಾ ಇರಬಾರದು. ಯಾಕಂದ್ರೆ ನಮ್ಮಲ್ಲಿ ಅದ್ರೋಹ ಇರಬೇಕು. ಸಲ್ಲದ ವಿಷಯದಲ್ಲಿ ಗರ್ವವನ್ನು ಹೊಂದರೆ ಇರುವ ನ ಅತಿಮಾನಿತ. ಅರ್ಜುನ, ಈ ಗುಣಗಳೆಲ್ಲ ದೈವೀ ಸಂಪತ್ತಿಗೆ ಹೊಂದುವುದಿರುತ್ತದೆ. 25 ದೈವಿ ಸಂಪತ್ತನ್ನು ಹೇಳ್ತಾನೆ ಪರಮಾತ್ಮ. ಇದು 2ನೇ ಪ್ರಶ್ನೆ. ಸರಿ, 3ನೇ ಪ್ರಶ್ನೆ. ದೇವ, ಆಸರಿ ಸಂಪತ್ತೆಂಬುದು ಯಾವುದು ಹೇಳಿ ಸ್ವಾಮಿ. ಭಗವಂತನ ಆಜ್ಞೆಯನ್ನು ಪಾಲಿಸಬೇಕೆಂಬ ಬುದ್ಧಿಯಿಂದಲ್ಲದೆ ತಾನು ಧಾರ್ಮಿಕನೆಂಬ ಹೆಸರು ಪಡೆಯಲು ಧರ್ಮಾನುಷ್ಠಾನ ಮಾಡುವುದು. ಮೊದಲನೇದು ಡಂಭ ಅಂತ ಹೇಳ್ತಿದ್ದಕ್ಕೆ. 2ನೇದು ವಿಷಯಗಳ ಅನುಭವದಿಂದ ಹರ್ಷಿತರಾಗಿ ಮಾಡಬೇಕಾದ ಯಾವುದು ಮಾಡಬಾರದು ಯಾವುದು ಎಂಬ ಬಗ್ಗೆ ವಿವೇಕವನ್ನು ಕಳೆದುಕೊಳ್ಳುವುದು. ಯುಕ್ತಾಯುಕ್ತ ವಿವೇಚೆಯನ್ನು ಕಳೆದುಕೊಳ್ಳುವಿಕೆ. 2ನೇದು ತಮ್ಮ ಜನ್ಮ, ವಿದ್ಯೆ ಮೊದಲಾದವುಗಳಿಗೆ ಅನುಗೊಂಡಲ್ಲದ ಅಹಂಕಾರ ಹೊಂದಿರುವುದು. ಅತ್ಯಹಂಕಾರ, ಅದನ್ನು ತೆಗೆದುಹಾಕಿಕೊಳ್ಳಬೇಕು. ಕ್ರೋಧಕ್ಕೆ ವಶರಾಗಿ ಇತರರಿಗೆ ಹಿಂಸೆ ಉಂಟು ಮಾಡುವುದು. 4ನೇದು ಸಜ್ಜನರಿಗೆ ಉದ್ವೇಗ ಉಂಟಾಗುವಂತೆ ಇತರರೊಡನೆ ಒರಟಾಗಿ ನಡೆದುಕೊಳ್ಳುವುದು. ಒರಟನಾಗಿ ನಡೆಯಬಾರದು. ಪರತತ್ವ ಯಾವುದು, ಪರತತ್ವ ಅಲ್ಲದೆ ಯಾವುದು ಎಂಬುದರ ಬಗೆಗೂ, ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಎಂಬುದರ ಬಗ್ಗೆ ವ್ಯತ್ಯಾಸವನ್ನು ತಿಳಿಯದಿರುವುದು. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಅದಕ್ಕೆ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಇದಕ್ಕೆ ವಿವೇಕ ಅಂತ ಕರೀತೀವಿ. ಈ ಸ್ವಭಾವಗಳೆಲ್ಲ ಆಧುರ ಸಂಪತ್ತಿಗೆ ಸಲ್ಲುವರಲ್ಲಿ ಇರುತ್ತವೆ. ಅಪ್ಪ ಅರ್ಜುನ, ದೈವಿ ಸಂಪತ್ತು ಯಾವುದು, ಆಸರಿ ಸಂಪತ್ತು ಯಾವುದು ಎಂಬುದನ್ನು ತಿಳಿಸಿದ್ದೇನೆ. ಇವುಗಳಲ್ಲಿ ನನ್ನ ಆಜ್ಞೆಯನ್ನು ಪಾಲಿಸುವ ಸ್ವಭಾವದ ದೈವಿ ಸಂಪತ್ತು ಸಂಸಾರದಿಂದ ಬಿಡಿಸಿಕೊಳ್ಳಲು ಸಾಧಕವಾಗುತ್ತದೆ. ಮೋಕ್ಷಕ್ಕೆ ದೈವಿ ಸಂಪದ್ ವಿಮೋಕ್ಷಾಯ, ಕ್ರಮೇಣ ನನ್ನನ್ನು ಪಡೆಯಲು ಸಹಾಯಕವಾಗುತ್ತದೆ. ಆದರೆ ನನ್ನ ಆಜ್ಞೆಯನ್ನು ಉಲ್ಲಂಘಿಸಿ ನಿಬಂಧಾಯ ಆಸುರೀವತ ನಡೆಯುವಂತಹ ಆಸುರಿ ಸಂಪತ್ತಿದೆಯಲ್ಲ, ಅದು ಬಂಧನಕ್ಕೆ ಕಾರಣವಾಗುತ್ತದೆ ಹಾಗೂ ಅದು ಅಧೋಗತಿಗೊಯ್ಯುತ್ತದೆ. ಸರಿ, ಏನು ಡೌಟ್ ಬಂದ್ಬಿಡುದು. ನೆಕ್ಸ್ಟ್ ಪ್ರಶ್ನೆ. ದೇವರೇವ, ನೀನು ಹೇಳಿದ್ದು ಕೇಳಿದೆ. ನನ್ನ ಸ್ವಭಾವ ಎಂಥರೋ ಏನೋ, ನಾನು ಆಸುರಿ ಸಂಪತ್ತಿಗೆ ಎಲ್ಲಿ ಸಂದಿದನೋ ನನಗೆ ಭಯವಾಗಿದೆ. ನನಗೆ ಹೇಳ್ರಿ, ನಾನು ಆಸುರಿ ಸಂಪತ್ತಿನವನೋ ದೈವಿ ಸಂಪತ್ತಿನವನೋ ಅಂತ ಪ್ರಶ್ನೆ. ಕೃಷ್ಣ ಉತ್ತರ ಹೇಳ್ತಾನೆ, ಅಪ್ಪ ಅರ್ಜುನ, ನೀನು ಶೋಕಿಸಬೇಕಾಗಿಲ್ಲ. ನೀನು ದೈವಿ ಸಂಪತ್ತಿಗಾಗಿಯೇ ಜನಿಸಿರುವವನು. ಧಾರ್ಮಿಕಾಗ್ರೇಸರನಾದ ಪಾಂಡು ಮಹಾರಾಜನ ಪುತ್ರನಲ್ಲವೇ ನೀನು. ದೇವ ಪ್ರಕೃತಿಗಳು ಧರ್ಮೋತ್ತರರು ಆದವರಿಗೆ ಆಸುರ ಸ್ವಭಾವದ ಮಕ್ಕಳು ಎಂದೂ ಜನಿಸುವುದಿಲ್ಲ. ಆದ್ದರಿಂದ ನೀನು ದೈವಿ ಸಂಪತ್ತಿನಲ್ಲಿ ಜನಿಸಿದ್ದೀಯೇ ಅಂತ ಅವನಿಗೆ ಕನ್ಫರ್ಮ್ ಮಾಡ್ತಾನೆ. ತಕ್ಷಣ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಭಗವನ್ನೇ, ನಿನ್ನ ಅನುಗ್ರಹದಿಂದ ನನಗೆ ಸಮಾಧಾನವಾಯಿತು. ದೇವ, ಎಲ್ಲಾ ಆತ್ಮರುಗಳು ಸ್ವರೂಪತಃ ಸಮರೆಯಾಗಿರುವಾಗ ಈ ದೈವಾಸುರ ವಿಭಾಗಕ್ಕೆ ಕಾರಣವೇನು? ಒಂದು ಪ್ರಶ್ನೆ ಕೇಳ್ತಾನೆ. ಏನಂತಂದ್ರೆ, ಆತ್ಮ ಹೊರಗಡೆ ಬಂದ್ಬಿಟ್ರೆ ಎಲ್ಲ ಒಂದು ಅಂತ ಹೇಳಿದ್ರಲ್ಲ ನೀವು. ಹೀಗಿರುವಾಗ ತಿರುಗಿ ದೈವಿ ಆಸುರಿ ಅಂತ ಹೇಳ್ತಿರಲ್ಲ, ಸ್ವಲ್ಪ ವಿಶದವಾಗಿ ಹೇಳಿ ಸ್ವಾಮಿ. ಅಪ್ಪ ಪಾರ್ಥ, ಈ ಕರ್ಮಲೋಕದಲ್ಲಿ ಕರ್ಮವಶರಾದ ಜೀವಿಗಳ ಜನನ ಹೀಗೆ 2 ಬಗೆ ಆಗುತ್ತದೆ. 2 ಬಗೆ ಆಗುತ್ತೆ. ಅವರವರ ಪ್ರಾಚೀನ ಪುಣ್ಯಪಾಪ ಕರ್ಮಗಳಿಗೆ ಅನುಸಾರವಾಗಿ ಭಗವರಾಜ್ಞೆಯನ್ನು ಅನುಸರಿಸುವ ಸ್ವಭಾವದವರಾಗಿ ಕೆಲವರು, ಭಗವರಾಜ್ಞೆಯನ್ನು ಮೀರುವ ಸ್ವಭಾವದವರಾಗಿ ಕೆಲವರು ಹುಟ್ಟುತ್ತಾರೆ. ಅಂದರೆ ಕರ್ಮವೇ ಹುಟ್ಟಿಗೆ ಸಾಕ್ಷಿ.
ಭಗವದಾಜ್ಞೆಯನ್ನು ಮೀರುವವರು ಕೆಲವರು, ಭಗವದಾಜ್ಞೆಯನ್ನು ಪಾಲಿಸುವವರು ಕೆಲವರು. ಇವು ದೈವ ಮತ್ತು ಆಸುರ ಪ್ರಕೃತಿ ಎಂಬುದಾಗಿದೆ. ನನ್ನ ಆಣತಿಯನ್ನು ಪಾಲಿಸುವ ಶೀಲವುಳ್ಳವರಾದ ದೈವೀ ಸಂಪತ್ತುಳ್ಳವರ ಲಕ್ಷಣವನ್ನು ನಿನಗೆ ವಿಸ್ತಾರವಾಗಿ ತಿಳಿಸಿದ್ದೇನೆ. ಅವರು ಹೇಗೆ ನಡೆಯುವಂತರನ್ನು ತಿಳಿಸುತ್ತೇನೆ. ಅದೇ ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಚವಂ ಆ ಶ್ಲೋಕದಲ್ಲಿ ಹೇಳಿದೆ ಹಿಂದೇನೆ. ಈಗ ಆಸುರ ಸ್ವಭಾವದವರು ಯಾವ ನಡತೆಯನ್ನು ನಡೆಯುವರೆಂಬುದನ್ನು ನನ್ನಿಂದ ಕೇಳು. ಅಪ್ಪ ಅರ್ಜುನ, ಆಸುರ ಸ್ವಭಾವದವರು ಐಹಿಕ ಸಮೃದ್ಧಿಗೂ ಹಾಗೆಯೇ ಮೋಕ್ಷ ಸಾಧನವಾದ ವೈದಿಕ ಧರ್ಮವನ್ನು ಅರಿಯರು. ವೈದಿಕ ಕರ್ಮಗಳ ಅನುಷ್ಠಾನಕ್ಕೆ ಅರ್ಹತೆಯನ್ನುಂಟು ಮಾಡುವ ಬಾಹ್ಯ ಮತ್ತು ಆಂತರವಾದ ಪರಿಶುದ್ಧತೆ ಅವರಲ್ಲಿಲ್ಲ. ಹಾಗೆಯೇ ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವ ಆಚಾರವು ಅವರಲ್ಲಿಲ್ಲ. ಎಲ್ಲರಿಗೂ ಹಿತವಾಗುವಂತಹ ರೀತಿಯಲ್ಲಿ ಸತ್ಯವನ್ನೇ ನುಡಿಯುವ ಶೀಲ ಅವರಲ್ಲಿಲ್ಲ. ಮೋಸ ಮಾಡುವ ಸ್ವಭಾವದವರಾದ ಕಾರಣ ಸತ್ಯವನ್ನವರು ನುಡಿಯರು. ಹಿಂಸೆ ಮಾಡುವರೇ ಅವರ ಸ್ವಭಾವವಾದ ಕಾರಣ ಪರರ ಹಿತವನ್ನು ಎಳ್ಳಷ್ಟೂ ಅವರು ಚಿಂತಿಸುವುದಿಲ್ಲ. ಈ ಜಗತ್ತಿಗೆ ಬ್ರಹ್ಮ ಕಾರಣವೆಂಬುದನ್ನಾಗಲಿ ಆ ಬ್ರಹ್ಮವಸ್ತುವೇ ಈ ಜಗತ್ತಿಗೆ ಆತ್ಮನಾಗಿದೆ ಎಂಬುದಾಗಲಿ ಅವರು ಪ್ರತಿಪಾದಿಸುವುದಿಲ್ಲ. ಬ್ರಹ್ಮವಸ್ತುವಿನಲ್ಲಿ ಈ ಜಗತ್ತು ಪ್ರತಿಷ್ಠಿತವಾಗಿದೆ ಎಂದು ಅವರು ತಿಳಿಯರು. ಸತ್ಯ ಸಂಕಲ್ಪನು ಸರ್ವೇಶ್ವರನು ಆದ ನನ್ನ ನಿಯಮನಕ್ಕೆ ಜಗತ್ತು ಒಳಗಾಗಿದೆ ಎಂದು ಅವರು ಹೇಳುವುದಿಲ್ಲ. ಮನುಷ್ಯ, ಪಶು ಮೊದಲಾದ ಎಲ್ಲ ಜೀವ ಜಂತುಗಳ ಸೃಷ್ಟಿಯು ಸ್ತ್ರೀ ಪುರುಷರ ಸಂಬಂಧದಿಂದಲೇ ಆರು ಎನ್ನುವರು. ಇದಕ್ಕಿಂತ ಬೇರೆ ಯಾರದುಂಟೆ ಎಂದು ಕೇಳುವವರು. ಎಲ್ಲವೂ ಕಾಮರಿಂದುಂಟಾದುದು ಎಂಬುದು ಅವರ ಭಾವನೆ. ಅಪ್ಪ ಅರ್ಜುನ, ಈ ವಿಪರೀತ ದೃಷ್ಟಿಯನ್ನು ಹೊಂದಿ ಇವರ ದೇಹಾತಿರಿಕ್ತನಾದ ಆತ್ಮನನ್ನು ಕಾಣದೇ ಹೋಗುತ್ತಾರೆ. ದೇಹದಲ್ಲಿ ಜ್ಞಾತೃವಾದ ಆತ್ಮನೂ ಇರುವರೆಂಬ ಅರಿವನ್ನು ಹೊಂದಿದ ಅಲ್ಪಬುದ್ಧಿಗಳು ಇವರು. ಎಲ್ಲರಿಗೂ ಹಿಂಸೆಯನ್ನುಂಟು ಮಾಡುವ ಕಾರ್ಯಗಳಲ್ಲಿ ಇವರು ತೊಡಗುತ್ತಾರೆ. ತಮ್ಮ ಜೊತೆಯಲ್ಲಿ ಸೇರಿದವರೆಗೂ ದೋಷವನ್ನುಂಟು ಮಾಡುವರಾಗಿ ಜಗತ್ತಿನ ವಿನಾಶಕ್ಕೆ ಇವರು ಕಾರಣರಾಗುತ್ತಾರೆ. ಪಡೆಯಲಾಗದ ಆಶಯಗಳನ್ನು ಹೊಂದಿದವರಾಗಿ ಅದನ್ನು ಪಡೆಯಲು ಸುಖ ನ್ಯಾಯವಲ್ಲದ ಮಾರ್ಗದಲ್ಲಿ ಧನವೇ ಮೊದಲಾದವನ್ನು ಸಂಪಾದನೆ ಮಾಡಿ ಶಾಸ್ತ್ರ ವಿರುದ್ಧವೂ ಅಪವಿತ್ರವೂ ಆದ ವ್ರತಗಳನ್ನು ಕೈಕೊಂಡು ದಂಭ ಮಾನ ಮದ ಇವುಗಳನ್ನು ತುಂಬಿಕೊಂಡು ಇವರು ಕಾರ್ಯಗಳಲ್ಲಿ ಪ್ರವರ್ತಿಸುತ್ತಾರೆ. ಇಂದು ನಾಳೆಯೋ ಸಾಯುವ ಇವರು ಪ್ರಳಯ ಕಾಲದವರೆಗೂ ಪ್ರಯತ್ನ ಮಾಡಿದರು. ಕೈಗೂಡಿದ ಅಸಂಖ್ಯ ವಿಷಯಗಳನ್ನು ಕುರಿತು ಅನಂತ ಪ್ರಕಾರಗಳ ಯೋಜನೆಗಳನ್ನು ಆಶ್ರಯಿಸುವರು. ಕಾಮಗಳ ಉಪಭೋಗಗಳೇ ಪರಮಪುರುಷಾರ್ಥವನ್ನು ತಿಳಿದವರಾಗಿ ಅದಕ್ಕಿಂತ ಹೆಚ್ಚಾದ ಪುರುಷಾರ್ಥವಿಲ್ಲವೆಂದು ನಿಶ್ಚಯಿಸುತ್ತಾರೆ. ಕಾಮಕ್ರೋಧಪರಾಯಣ ಆಶೆಯ ನೂರಾರು ಭಾಷೆಗಳಿಂದ ಕಟ್ಟಲ್ಪಟ್ಟವರಾಗಿ ಕಾಮಕ್ರೋಧಗಳಲ್ಲಿಯೇ ನಿಷ್ಠರಾಗಿ ಅನರ್ಥಾವಘವು ಅತಿ ಕ್ಷುದ್ರವು ಕ್ಷಣಿಕ ಸುಖದ ಆಭಾಸವನ್ನುಂಟು ಮಾಡುವುದರಿಂದ ಅದು ವಿಷಯಾನುಭವಕ್ಕಾಗಿ ನ್ಯಾಯವಲ್ಲದ ರೀತಿಯಲ್ಲಿ ಧನ ಸಂಗ್ರಹ ಮಾಡಲು ಪ್ರಯತ್ನಿಸುತ್ತಾರೆ. ಈಶ್ವರನು ನ್ಯಾಯವಲ್ಲದ ರೀತಿಯಲ್ಲಿ ಧನಸಂಗ್ರಹ ಮಾಡಲು ಪ್ರಯತ್ನಿಸುತ್ತಾರೆ. ಈಶ್ವರನು ಜಗನ್ಯಾಗರೆಂಬ ಭಾವಿಸದೆ ಇವರು ನನ್ನ ಸ್ವಂತ ಸಾಮರ್ಥ್ಯದಿಂದಲೇ ಇಂದು ಈ ಭೂಮಿ ಕಾಣಿ ಮಕ್ಕಳು ಮೊದಲಾದನ್ನು ಪಡೆದಿದ್ದೇನೆ. ಈ ನನ್ನ ಮನೋರಥವನ್ನು ನಾನೇ ಉದಯಿಸಿಕೊಳ್ಳುತ್ತೇನೆ. ನನ್ನ ಸಾಮರ್ಥ್ಯದಿಂದಲೇ ಪಡೆದ ಈ ಹಣ ನನ್ನಲ್ಲಿದೆ. ನನ್ನ ಸಾಮರ್ಥ್ಯದಿಂದಲೇ ಮತ್ತೆ ನನಗೆ ಹಣ ಉಂಟಾಗುತ್ತದೆ. ಈ ಶತ್ರುವನ್ನು ಬಲಿಷ್ಠನಾದ ನಾನು ನಾಶಪಡಿಸುತ್ತೇನೆ. ಶೂರನು ವೀರನೂ ಆದ ನಾನು ಇತರ ಶತ್ರುಗಳನ್ನು ವಧಿಸುತ್ತೇನೆ. ಮೂಢರು ದುರ್ಬಲರು ಕಲ್ಪಿಸಿ ಹೇಳುವ ಅದೃಷ್ಟದಿಂದ ನನಗೆ ಆಗಬೇಕಾದರೇನು? ನಾನು ನನಗೆ ಸರ್ವ ಪ್ರಕಾರದಲ್ಲಿಯೂ ಪ್ರಭು. ಇತರರಿಗೆ ನಾನೇ ನಿಯಾಮಕ. ನನ್ನ ಸಾಮರ್ಥ್ಯದಿಂದಲೇ ನಾನು ಭೋಗಿ, ಅದೃಷ್ಟದಿಂದ ಕಾರಣದಿಂದಲ್ಲ.
ನಾನೇ ಸ್ವತಃ ಜ್ಞಾನಾದಿ ಅತಿಶಯಗಳನ್ನು ಹೊಂದಿ ಸಿದ್ಧನಾಗಿದ್ದೇನೆ. ಅದೃಷ್ಟದಿಂದಲ್ಲ, ನಾನು ಸ್ವತಃ ಬಲಿಯದನಾಗಿ ಪುತ್ರ ಜನ್ಮಾದಿ ಸುಖವನ್ನು ಹೊಂದಿ ಸ್ವತಃ ಗೌರವಾರ್ಹನೇ, ಉತ್ತಮ ಕುಲದಲ್ಲಿ ಜನಿಸಿದ್ದೇನೆ. ಈ ಲೋಕದಲ್ಲಿ ನನಗೆ ಸಮರಾರು. ನಾನೇ ಸ್ವಯಂ ಯಾಗವನ್ನು ಮಾಡುತ್ತೇನೆ, ದಾನವನ್ನು ಮಾಡುವೆ, ಸಂತೋಷವನ್ನು ಒಡೆಯುತ್ತೇನೆ. ಹೀಗೆ ತಿಳಿದ ಇವರು ಅಜ್ಞಾನದಿಂದ ವಿಮೋಹಿತರಾಗಿರುತ್ತಾರೆ. ಈಶ್ವರಾನುಗ್ರಹವಿಲ್ಲದೆಯೇ ಯಾಗ, ದಾನ ಮೊದಲಾದವುಗಳನ್ನು ತಾವು ಮಾಡಲು ಶಕ್ಯರೆಂದು ಇವರು ಭಾವಿಸಿರುತ್ತಾರೆ. ಅರ್ಜುನ, ಈಶ್ವರದಲ್ಲಿ ಭಾರವನ್ನೊಪ್ಪಿಸಿರುವವರು ನಿಶ್ಚಿತ ಬುದ್ಧಿಯುಳ್ಳವರಾಗಿರುತ್ತಾರೆ. ಅಂದರೆ ಆಸುರಿ ಸಂಪತ್ತನ್ನು ಹೊಂದಿದ ಇವರಾದರೂ ಈಶ್ವರನ ದಯೆಯಿಲ್ಲದೆಯೇ ಎಲ್ಲವನ್ನೂ ಮಾಡುವುದು ಶಕ್ಯವೆಂದು ಬೆಳೆಯುತ್ತಾರೆ. ಹೀಗೆ ಮಾಡುತ್ತೇನೆ, ಅದನ್ನು ನಾನೇ ಮಾಡುತ್ತೇನೆ, ಮತ್ತೊಂದನ್ನು ಮಾಡುತ್ತೇನೆ ಎಂದು ತಾವೇ ಎಲ್ಲವನ್ನೂ ಮಾಡುವುದಕ್ಕೆ ಶಕ್ಯವೆಂದು ತಿಳಿದ ವಿವಿಧವಾದ ಚಿತ್ರವಿಕ್ಷೇಪ ಹೊಂದಿರುತ್ತಾರೆ. ಇವನು ಚಿಂತೆಗಳನ್ನು ಮೋಹದ ಬಗಲಿ ಸಿಕ್ಕಿಬಿದ್ದಿರುತ್ತಾನೆ. ಕಾಮಭೋಗಗಳಲ್ಲಿ ಅತಿಶಯವಾದ ಆಸಕ್ತಿಯುಳ್ಳವರು ನಮ್ಮ ಕಾಮಜೀವರ ಮಧ್ಯೆ ಮೃತರಾದಾಗ ಅಶುಚಿಯಾದ ನರಕದಲ್ಲಿ ಬೀಳುತ್ತಾರೆ. ಇವರ ಸ್ವಭಾವವನ್ನು ಇನ್ನೂ ಹೇಳುತ್ತೇನೆ ಕೇಳೋ. ತಾವೇ ತಮ್ಮನ್ನು ಇವರು ಪ್ರಶಂಸಿ ಮಾಡಿಕೊಳ್ಳುತ್ತಾರೆ. ತಾವೇ ಪರಿಪೂರ್ಣರೆಂದು ಇವರು ತಿಳಿದು ಕೊಂಡಿರುವರು. ಗುರುವಂದನಾದಿಗಳನ್ನು ಆ ಕಾರಣ ಇವರು ಮಾಡರು. ಹಣ, ವಿದ್ಯೆ, ಕುಲ ಮೊದಲಾದವುಗಳ ಕಾರಣ ಮದಿಸಿರುವರು ಇವರು. ಇವನು ಯಾಗ ಮಾಡುವವನು ಎಂಬ ಪ್ರಶಂಸೆಯನ್ನು ಪಡೆಯುವುದಕ್ಕಾಗಿಯೇ ಇವರು ಯಾಗಾದಿಗಳನ್ನು ಮಾಡುತ್ತಾರೆ. ಹೀಗೆ ದಂಭಕ್ಕಾಗಿ ಇವರು ವೇದ ವಿಧಿಯನ್ನು ಬಿಟ್ಟು ಅಕ್ರಮವಾಗಿ ವಿಪರೀತವಾದ ರೀತಿ ಯಾಗ ಮಾಡುವರು. ಸರಿ, 6ನೇ ಪ್ರಶ್ನೆ ಕೇಳ್ತಾನೆ ಈಗ. ಭಗವನ್ನೇ, ಇವರು ವಿಪರೀತವಾದ ರೀತಿಯಲ್ಲಿ ಯಾಗ ಮಾಡುವುದೆಂದು ಹೇಳಿದೆಯಲ್ಲ, ಅದು ಹೇಗೆ ಎಂಬುದನ್ನು ತಿಳಿಸಿದೆಯಾ? ಸರಿ ಕೃಷ್ಣ, ಯಾರ ಅಪೇಕ್ಷೆಯೂ ಇಲ್ಲದೆ ಎಲ್ಲವನ್ನೂ ನಾನೇ ಮಾಡುವೆನು ಎಂಬಂತ ಅಹಂಕಾರವನ್ನು ಎಲ್ಲವನ್ನೂ ಹಾಗೇ ಮಾಡಲು ನನ್ನ ಬಲವೇ ಸಾಕು ಎಂಬ ಬಲವನ್ನು, ಅದರಿಂದ ನನಗೆ ಸಮರು ಯಾರೂ ಇಲ್ಲ ಎಂಬಂಥ ದರ್ಪವನ್ನು ಈ ರೀತಿಯಲ್ಲಿ ನನಗೆ ಬಯಸುವುದನ್ನೆಲ್ಲ ದೊರೆಯುತ್ತದೆ. ಕಾಮವನ್ನು ನನಗೆ ಕೆಡುಕನ್ನು ಮಾಡುವವರನ್ನೆಲ್ಲ ನಾನು ಬರಿ ಹಾಕಿ ಹೊಡುವೆನೆಂದು ಕ್ರೋಧವನ್ನು ಹೀಗೆ ಇವುಗಳನ್ನೆಲ್ಲ ಆಶ್ರಯಿಸಿ ಇವರು ತಮ್ಮ ಶರೀರದಲ್ಲಿಯೂ ಮತ್ತು ಇತರರ ಶರೀರದಲ್ಲಿಯೂ ಇರುತ್ತಾ ಎಲ್ಲಾ ಕಾರ್ಯಗಳನ್ನು ಮಾಡಿಸುವ ಪುರುಷೋತ್ತಮನಾದ ನನ್ನನ್ನು ದ್ವೇಷಿಸುತ್ತಾರೆ. ಕುಯುಕ್ತಿಗಳಿಂದ ನನ್ನ ಮೇಲೆ ದೋಷಾರೋಪಣ ಮಾಡುತ್ತಾರೆ. ಹೀಗೆ ಇವರು ಯಾಗಾದಿಗಳನ್ನು ದಂಭಕ್ಕಾಗಿ ಮಾಡುವರು. ಅದರಿಂದಲೇ ಅವರು ವಿಧಿಪೂರ್ವಕವಾದುದಲ್ಲ. ಅರ್ಜುನ, ಯಾರು ಹೀಗೆ ನನ್ನನ್ನು ದ್ವೇಷಿಸುವರೋ ಅಂಥ ಕ್ರೂರರು, ಅಶುಭರು ಆದ ನರಾಧವರನ್ನು ಜನ್ಮ ಜರ ಮರಣಗಳಿಂದ ಕೂಡಿದ ಸಂಸಾರದಲ್ಲಿ, ಅದರಲ್ಲಿ ಆಂಸರಿಯವರುಗಳಲ್ಲಿ ಮತ್ತೆ ಮತ್ತೆ ನಾನು ತಳ್ಳುವೆನು. ನನ್ನ ಬಗೆಗೆ ಆನುಕೂಲ್ಯವನ್ನು ತೋರಲು ಆಗದಂತಹ ಜನ್ಮಗಳಲ್ಲಿ ಅವರನ್ನು ನಾನು ಸೇರಿಸುತ್ತೇನೆ. ಹೀಗೆ ಆಸುರ ಜನ್ಮವನ್ನು ಪಡೆದ ಮೂಢರು ಮತ್ತೆ ಮತ್ತೆ ಮೂಢರೆಯಾಗಿ ಜನಿಸುತ್ತಾ ನನ್ನಲ್ಲಿ ವಿಪರೀತ ಜ್ಞಾನವನ್ನೇ ಹೊಂದಿ ನನ್ನನ್ನು ಹೊಂದದೆಯೇ ಅಧಮಗತಿ ಹೊಂದುವರು. ಅಪ್ಪ ಕೌಂತೆಯ, ಸರ್ವೇಶ್ವರನಾದ ಭಗವಾನ್ ವಾಸುದೇವನ ಇರುವನೆಂಬ ಅವರಿಗೆ ಅರಿವೇ ಮೂಡುವುದಿಲ್ಲ. 7ನೇ ಪ್ರಶ್ನೆ ಕೇಳ್ತಾನೆ. ದೇವದೇವ, ಆಸುರ ಸ್ವಭಾವ ಹೊಂದಿ ಹೀಗೆ ಆತ್ಮನಾಶವನ್ನು ಹೊಂದುವುದಕ್ಕೆ ಮೂಲ ಕಾರಣವಾದರೂ ಏನು? ಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ ವಿಧವಾದ ಆಸುರ ಸ್ವಭಾವದ ನರಕಕ್ಕೆ 3 ದ್ವಾರಗಳಿವೆ. ಆ ದಾರಿಗಳಲ್ಲಿ ಹೋದರೆ ಆತ್ಮನಾಶವೇ ಆಗುವುದು. ಕಾಮ, ಕ್ರೋಧ ಮತ್ತು ಲೋಭ ಎಂಬುವು ಆ 3 ನರಕದ ಮಾರ್ಗಗಳು. ಈ 3 ಅತಿ ಘೋರವಾದ ನರಕಕ್ಕೆ ಕಾರಣವಾದ್ದರಿಂದ ಇವು 3 ದೂರದಿಂದಲೇ ತ್ಯಜಿಸಬೇಕು. ಅಪ್ಪ ಕೌಂತೇಯ, ವಿಪರೀತ ಜ್ಞಾನಕ್ಕೆ ಕಾರಣಗಳಾದ
ಈ ಮೂರರಿಂದಲೂ ಬಿಡಲ್ಪಟ್ಟಿರುವನು ತನಗೆ ಶ್ರೇಯಸ್ಕರವಾದನ್ನು ಆಚರಿಸುತ್ತಾನೆ. ಮರಿಬಾರದು, ಕಾಮ, ಕ್ರೋಧ, ಲೋಭ. ನನ್ನ ಜ್ಞಾನವನ್ನು ಪಡೆದುಕೊಂಡು ನನ್ನಲ್ಲಿ ಅನುಕೂಲವಾಗಿ ನಡೆದುಕೊಳ್ಳುತ್ತಾನೆ. ಅನಂತರ ಉತ್ತಮ ಗತಿಯಾದ ನನ್ನನ್ನೇ ಸೇರುತ್ತಾನೆ. ಕೊನೆ ಪ್ರಶ್ನೆ ಅರ್ಜುನದು. ಭಗವನ್ನೇ, ಆಸುರ ಸ್ವಭಾವಗಳಿಗೆ ಮೂಲವಾದ ಕಾಮ, ಕ್ರೋಧ ಮತ್ತು ಲೋಭವನ್ನು ಬಿಡಬೇಕೆಂದು ನೀನು ಹೇಳಿದುವುದು ನಾನು ತಿಳಿದೆ. ಹೀಗೆಯೇ ನಾವು ಬಿಡಬೇಕಾದ ಮತ್ತಾವು ಉಂಟೆ? ಇನ್ನೇನಾದ್ರೂ ಬಿಡಬೇಕೆ ಸ್ವಾಮಿ? ಹೇಳ್ಬಿಡಿ, ಒಂದೇ ಸತ್ಯ ಬಿಟ್ಟುಬಿಡಿದೀನಿ ಇಂದ. ಅಪ್ಪ ಅರ್ಜುನ, ನೀನು ಕೇಳಿದುದು ಬಹಳ ಸರಿ. ಇವುಗಳಿಗಿಂತ ಮುಖ್ಯವಾಗಿ ಬಿಡಬೇಕಾದ್ರು ಒಂದಿದೆ. ಅದು ಶಾಸ್ತ್ರದಲ್ಲಿ ಅನಾದರ. ಶಾಸ್ತ್ರದಲ್ಲಿ ಆಧಾರವಿಲ್ಲದೆ ಇರುವುದು ಸಹ ನರಕಕ್ಕೆ ಪ್ರಧಾನವಾದ ಹೇತುವಾಗುವುದು. ಅರ್ಜುನ, ಶಾಸ್ತ್ರವೆಂದರೆ ವೇದ. ನನ್ನ ಆಣತಿಯೇ ಆದ ವೇದದ ಅನುಶಾಸನವನ್ನು ಬಿಟ್ಟು ಬಿಟ್ಟು ತನ್ನ ಇಷ್ಟದಂತೆ ಯಾವರು ತಮ್ಮ ಇಷ್ಟದಂತೆ ಯಾವನ ಆಚರಣೆಗಳನ್ನು ಮಾಡುವನೋ ಅವನು ಯಾವ ಅವಶ್ಯಕವಾದ ಸಿದ್ಧಿಯನ್ನು ಪಡೆಯುವುದಿಲ್ಲ, ಎಳ್ಳಷ್ಟು ಸುಖವನ್ನು ಪಡೆಯುವುದಿಲ್ಲ, ಇನ್ನು ಉತ್ತಮವಾದ ಗತಿಯನ್ನು ಪಡೆಯುವ ಮಾತೆಲ್ಲಿಯದು. ಆದುದರಿಂದಲೇ ಎಲೆ ಅರ್ಜುನ, ನೀನು ಮಾಡಲೇಬೇಕಾದ ಮತ್ತು ಬಿಡಬೇಕಾದ ವಿಷಯಗಳಲ್ಲಿ ನಿನಗೆ ಶಾಸ್ತ್ರವೇ ಪ್ರಮಾಣ ಎಂದು ತಿಳಿ. ಧರ್ಮಶಾಸ್ತ್ರ, ಇತಿಹಾಸ ಮತ್ತು ಪುರಾಣಗಳು ಸಹ ವೇದದ ಅರ್ಥವನ್ನೇ ವಿವರಿಸುತ್ತವೆ. ವೇದಗಳು ಯಾವುದನ್ನು ಪರತತ್ವವೆಂದು ಹೇಳುವುದೋ ಆ ಪರತತ್ವವನ್ನು ಪಡೆಯಲು, ಯಾವುದನ್ನು ಉಪಾಯ ಎಂದು ಹೇಳುವುದೋ ಆ ಪರತತ್ವವನ್ನು ಪಡೆಯಲು, ಯಾವುದನ್ನು ಉಪಾಯವೆಂದು ವೇದಗಳು ಹೇಳುವೆಯೋ ಅವುಗಳನ್ನೆಲ್ಲ ಸರಿಯಾಗಿ ತಿಳಿದು ಅದನ್ನೇ ಆಚರಿಸುವ ನಿನಗೆ ತಕ್ಕದಾಗಿದೆ. ಕರ್ಮಾಧಿಕಾರವನ್ನು ಹೊಂದಿರುವ ನೀನು ಇಲ್ಲಿ ಇರುವಾಗ ಹೀಗೆ ನಡೆದುಕೊಳ್ಳುವರೆ ಸಾಧುವಾದ ಮಾರ್ಗವೆಂದು ತಿಳಿ. ಆದ್ದರಿಂದ ಈ ಅಧ್ಯಾಯವನ್ನು ಮುಗಿಸಬೇಕಾಯಿತು ಅಂತಂದರೆ ದೈವೀ ಸಂಪತ್ತೆಂದರೇನು, ಆಸುರಿ ಸಂಪತ್ತೆಂದರೇನು, ಮತ್ತು ಈ ದೈವೀ ಸಂಪತ್ತುಳಿದವರು ಅಮಾನಿತ್ವ ಮದಂಬಿತ್ವವನ್ನು ವಿಷಯಗಳನ್ನು ತಿಳಿಸಿ, ಆಸುರಿ ಸಂಪತ್ತುಗಳನ್ನು 18ನೇ ಶ್ಲೋಕದಿಂದ 6ರಿಂದ 18ನೇ ಶ್ಲೋಕ ವಿವರಣೆ ಏನು ಹೇಳಿದ್ದಾನೆ. ವೈದಿಕ ಧರ್ಮವನ್ನು ಆಚರಿಸುವವರು ಅವರು ಏನ್ ತಿಳ್ಕೊಳ್ತಾರೆ? ಅಬ್ರಹ್ಮಾತ್ಮಕ ಕಾಮೋಪಭೋಗ ಪರಮ ಎಂದೇ ತಿಳಿದುಕೊಳ್ಳುತ್ತಾರೆ. ವೈದಿಕರಾಗಿಯೂ ಅಸತ್ಯರಾಗಿಯೂ ಮತ್ತು ದೈವಿಕ ತನ್ಮೆ ಇಲ್ಲದವರಾಗಿಯೂ ಇವರು ಕೇಳತಕ್ಕಂತಹದ್ದು ವೈದಿಕ ಧರ್ಮವನ್ನು ತಿಳಿಯುವುದಿಲ್ಲ. ಎಲ್ಲ ಬ್ರಹ್ಮಾತ್ಮಕವಲ್ಲ, ಕಾಮೋಪಭೋಗ ಪರಮಾಹ, ಎಲ್ಲ ನಮ್ಮಿಷ್ಟಾರ್ಥಕ್ಕೋಸ್ಕರನೇ ಇರತಕ್ಕಂಥದ್ದು. ಈ ಥರ ಜ್ಞಾನ ಉಲಗ ಅಂದ್ರೆ ಪ್ರಪಂಚ ಅಳಿಯಲು ಕಾರಣವಾಗುತ್ತದೆ. ದಂಭ, ದುರ್ಭಾನ, ಮರಮಾತ್ಸರ್ಯ ಇದರಿಂದಲಿಗೆ ಕೆಲಸ ಮಾಡುತ್ತಾರೆ. ಚಿಂತಾಪರರಾಗಿ ಕಾಮಾನುಭವನ್ನೇ ಪರಮಪುರುಷಾರ್ಥವಾಗಿ ಕೆಲಸ ಮಾಡಲಾಗಿರುತ್ತಾರೆ. ಆಶಾಪಾಶೈರ್ಬದ್ಧ ಎನ್ನುವಂತೆ ಕಾಮಭೋಗದಲ್ಲಿ ಸಂಪೂರ್ಣ ಶಕ್ತಿಯುಳ್ಳವರಾಗಿ ಇಷ್ಟಪ್ರಾಪ್ತಿ ಇಷ್ಟಪ್ರಾಪ್ತಿ ತಮ್ಮಿಂದಲೇ ಆಯಿತೆಂದು ತಿಳಿದು ಪುಣ್ಯಪಾಪಗಳನ್ನು ಮರೆಯುವರು. ಶತ್ರು ನಿರಸನ ಮಾಡಿ
ತಮ್ಮ ಸಾಹಸವೆಲ್ಲ ತೋರಿಸಿ ಅದು ಪುಣ್ಯಫಲವಲ್ಲ ನನ್ನಿಂದಲೇ ಆದುದು ಎಂದು ಇಂಥವರನ್ನ ನರಕೆ ಅಶುಚೌ ಪತಂತಿ, ಅಶುಚವಾದ ನರಕದಲ್ಲಿ ತಳ್ಳುತ್ತೇನೆ ಇಂಥವರನ್ನು ನಾನು ಪರಮಾತ್ಮ ಶಮನ ಮಾಡ್ತಾನೆ. ಅದಲ್ಲದೆ ತನ್ನನ್ನು ತಾನೇ ಹೊರಡುಗೊಳ್ಳುವುದು, ಕೆಲಸವಿಲ್ಲದೆ ಇರುವುದು, ಆಮೇಲೆ ಧನಮದ, ರಾಜ್ಯಮದ, ಜನ್ಮಮದ ಇದನ್ನು ಬಿಟ್ಟವರಾಗಿ ಇದ್ದರೆ ಮೋಹ ಕಳೆಯುತ್ತದೆ. ಗರ್ವ, ದಂಭ, ಅದಕ್ಕೋಸ್ಕರವಾಗಿ ಯಾಗವನ್ನು ಮಾಡತಕ್ಕಂಥದ್ದನ್ನು ತವಿರುವುದು. ಭಗವದ್ವೇಷಗಳಾಗಿ ಕೆಟ್ಟ ದೃಷ್ಟಿ ಉಳ್ಳವರಾಗಿ ನಿಕೃಷ್ಟ ಮನುಷ್ಯರಾಗಿ ಇರುವವರನ್ನ ಅಜಸ್ಸರಂ ಕ್ಷಿಪಾಮಿ ಆಸುರೀಶ್ವೇವ ಯೋನಿಷು ಹಾಗಂತ ಪರಮಾತ್ಮ ಶಮನ ಮಾಡುತ್ತಾನೆ. ವಿಪರೀತ ಜ್ಞಾನ ಹೊಂದಿ ಮೇಲ್ಮೇಲೆ ಕೀಳಾದ ಗತಿಯಲ್ಲೇ ಹೋಗುವರು. ರಾಮಂಕ್ರೋಹಂ ನೋಹಂ ಮೋಹಂ ಅದನ್ನ ಎಂದವರೆ ಕೈ ಬಿಡಬೇಕು. ಇಂಥವರಿಗೆ ಕಾಮಕ್ರೋಧ ಲೋಭವನ್ನು ಕೈಬಿಟ್ಟವರಿಗೆ ಭಗವಂತನನ್ನು ಅಡೆಯಬಹುದು. ಮೇಲ್ಗತಿಗಳಿಗೂ ಈ ಆಸುರತನ್ಮೆಯನ್ನು ಬಿಟ್ಟು ಶಾಸ್ತ್ರ ನಂಬಿಕೆಯಿಂದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತ ವಿಧಾನಸಿ ಎಂದು ಹೇಳಿ ಅಧ್ಯಾಯವನ್ನು ಮುಗಿಸುತ್ತಾನೆ ಪರಮಾತ್ಮ. ಅಷ್ಟಂದರ ಸಮಾರಂಭಾಂ ಯದಿಶೇಖರ ಮಧ್ಯಮಾಂ ಲಕ್ಷ್ಮೀ ವಲ್ಲಭ ಪರ್ಯಂತಾಂ ವಂದೇ ಗುರುಪರಂಪರಾಂ.